ಈಗ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಎಲ್ಲರೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಬಡವರ ಪರ, ಶೋಷಿತರ ಪರ, ರೈತರ ಪರ, ದುಡಿಯೋ ಜನರ ಪರ ಅಂತ ಹೇಳಿ ಅವರಿಗೆ ಮಾತಾಡುವಂಥದ್ದು ನಾವೆಲ್ಲರೂ ಕೂಡ ವಾಡಿಕೆ ರೀತಿಯಲ್ಲಿ ಸಿದ್ದರಾಮಯ್ಯ ಬೇರೆ ಎಲ್ಲರಿಗಿಂತ ಒಳ್ಳೆ ಸಿಎಂ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲ ಮಾತಾಡ್ತಾ ಇರ್ತೀವಿ. ಇವತ್ತು ಆ ರೀತಿಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಕಾಣಿಸ್ತಾ ಇಲ್ಲ. ಬಹುಶಃ ಇವತ್ತು ಕರ್ನಾಟಕದ ಕಾರ್ಪೊರೇಟ್ಗಳನ್ನ ಬೆಂಬಲಿಸುವಂತ ಅಥವಾ ದೇಶದ ಕಾರ್ಪೊರೇಟ್ಗಳನ್ನ ಬೆಂಬಲಿಸುವಂತ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಆಡಳಿತದ ದಾಟಿಯನ್ನ ಇವತ್ತು ಬದಲಾಯಿಸಿಕೊಂಡು ಇವತ್ತು ಕೆಲಸ ಮಾಡ್ತಾ ಇದೆ. ರೈತರ ಮತ್ತು ಬಡವರ ದುಡಿಯುವ ಜನರ ಪರವಾಗಿ ಯಾವುದೇ ರೀತಿಯಾದ ಕೆಲಸಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಅದನ್ನ ಇವತ್ತು ಖಂಡಿಸ್ತಾ ಇದೆ. ಬಾರಿ ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆಗಳ ಹೆಸರಿನಲ್ಲಿ, ನಗರಗಳ ಅಭಿವೃದ್ಧಿ ಹೆಸರಿನಲ್ಲಿ ಅಥವಾ ಬೇರೆ ಬೇರೆ ಅಭಿವೃದ್ಧಿ ಹೆಸರಿನಲ್ಲಿ ಇಲ್ಲಿಯ ತನಕ ರೈತರಿಗೆ ದುಡಿಲಿಕ್ಕೆ, ಕೃಷಿ ಮಾಡಲಿಕ್ಕೆ, ಈ ದೇಶದ ಎಲ್ಲ ಜನರಿಗೆ ಅನ್ನವನ್ನ ಕೊಡ್ಲಿಕ್ಕಾಗಿ ಭೂಮಿಯನ್ನ ವಿತರಣೆ ಮಾಡುವಂತ, ಹಂಚುವಂತಹ ಕಾನೂನುಗಳು ಜಾರಿ ಆಗ್ತಾ ಇದ್ವು. ಆದರೆ ಕಳೆದ 3 ವರ್ಷಗಳಿಂದ ಭೂಮಿ ಕೊಡೋದ್ರ ಬದಲಿಗೆ, ಬಡವರಿಗೆ ಹಂಚಿಕೆ ಮಾಡೋದ್ರ ಬದಲಿಗೆ ರೈತರ ಕೈಯಲ್ಲಿ ಇರ್ತಕ್ಕಂಥ ಭೂಮಿಯನ್ನ ಅಕ್ರಮವಾದಂತಹ ಕಾನೂನುಗಳು, ಸುಧಾರಣೆಗಳನ್ನ ಹೆಸರಿನಲ್ಲಿ ಇವತ್ತು ನೆಪದಲ್ಲಿ ಸ್ವಾಧೀನ ಮಾಡ್ತಕ್ಕಂಥದ್ದು, ರೈತರ ಕೃಷಿ ಭೂಮಿಯನ್ನ, ಫಲವತ್ತಾದಂಥ ಭೂಮಿಯನ್ನ ಸ್ವಾಧೀನ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕೈ ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ಬಿಡದಿಯ, ರಾಮನಗರ ಜಿಲ್ಲೆಯ ಬಿಡದಿಯ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಈ 2 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ 9 ಕಂದಾಯ ಗ್ರಾಮಗಳು, 16 ಅದಕ್ಕೆ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಗಳ ರೈತಾಪಿ ವರ್ಗ ನೂರಾರು ವರ್ಷಗಳಿಂದ, ಅನೇಕ ಶತಮಾನಗಳಿಂದ ಕೃಷಿಯನ್ನ ನಂಬಿ ಬದುಕ್ತಾ ಇದ್ದಂತ, ಎಲ್ಲವೂ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಈ ಫಲವತ್ತಾದ ಭೂಮಿಯನ್ನ ಇವತ್ತು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ, ಇವತ್ತು ಹೊಸ ಟೌನ್ಶಿಪ್ನ ಹೆಸರಿನಲ್ಲಿ ಸುಮಾರು 9,600 ಚಿಲ್ಲರೆ ಎಕರೆ, ಇವತ್ತು 9,640 ಎಕರೆ ಭೂಮಿ ರೈತರ ಕೈಯಿಂದ ಸ್ವಾಧೀನ ಮಾಡಿಕೊಂಡು ಈಗಾಗಲೇ ವಿಧಾನಸೌಧದಲ್ಲಿ ಅದನ್ನ ಅಂಗೀಕಾರ ಮಾಡಿದ್ದಾರೆ. ಹೊಸ ಟೌನ್ಶಿಪ್ ಹೆಸರಿನಲ್ಲಿ ಇದನ್ನು ಭೂ ಸ್ವಾಧೀನ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಕಳೆದ ಏಪ್ರಿಲ್ ತಿಂಗಳು 2026ರಲ್ಲಿ ಇದನ್ನ ಆದೇಶ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಅಂಗೀಕಾರಕ್ಕೆ ಮೊದಲಿಂದ ಕೂಡ ಸುಮಾರು 400 ದಿನಗಳ ಹಿಂದಿನಿಂದ ಕೂಡ ಆ 2 ಪಂಚಾಯಿತಿಗಳ ಬೈರಮಂಗಲ ಮತ್ತು ಕಂಚಿಗಾರಹಳ್ಳಿ 2 ಗ್ರಾಮ ಪಂಚಾಯಿತಿಗಳ ಈ 9 ಹಳ್ಳಿಗಳ ರೈತರು ನೂರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಅಹೋರಾತ್ರಿ ಧರಣಿಯನ್ನು ಕೂಡ ಇವತ್ತು ನಡೆಸ್ತಾ ಬಂದಿದ್ದಾರೆ. ಈಗ 440 ದಿನಕ್ಕೆ ಅದು ಮುಟ್ತಾ ಇದೆ. ಈ 440 ದಿನಕ್ಕೆ ಮುಟ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಇದನ್ನ ಒಂದು ರಾಜ್ಯ ಮಟ್ಟದ ಹೋರಾಟವಾಗಿ ತಗೊಳ್ಳುವಂತ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದೆ. ಹಾಗಾಗಿ ಇದೇ ತಿಂಗಳು 29ನೇ ತಾರೀಕು ನಾವು ಕರ್ನಾಟಕ ರಾಜ್ಯದ ಬಿಡದಿಗೆ ಸುತ್ತಮುತ್ತಲು ಇರ್ತಕ್ಕಂಥ, ಬೆಂಗಳೂರು ನಗರಕ್ಕೆ ಸುತ್ತಮುತ್ತಲು ಇರ್ತಕ್ಕಂಥ 7 ಜಿಲ್ಲೆಗಳು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಹಾಸನ, ಮೈಸೂರು, ಮಂಡ್ಯ, ಈ ಒಂದು ಬೆಂಗಳೂರು ಅರ್ಬನ್ ಸೇರ್ಕೊಂಡಂತ ಜಿಲ್ಲೆಗಳಿಂದ ಸಾವಿರಾರು ಜನ ರೈತರು, ರಾಜ್ಯ ಮುಖಂಡರುಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆ ಹೋರಾಟವನ್ನ ಬೆಂಬಲಿಸ್ತಾ ಇದ್ದೀವಿ. ಈ ಹೋರಾಟದಲ್ಲಿ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾದ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವೀಂದ್ರನ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೇನೆ ಈ ರಾಜ್ಯದ ಕಾರ್ಮಿಕ ವರ್ಗದ ಮುಖಂಡರಾಗಿರ್ತಕ್ಕಂಥ, ಅಖಿಲ ಭಾರತ ಮುಖಂಡರಾಗಿರ್ತಕ್ಕಂಥ ವರಲಕ್ಷ್ಮಿ ಅಂತ ಹೇಳಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಯು ಬಸವರಾಜು ಮತ್ತು ಪ್ರಧಾನ ಕಾರ್ಯದರ್ಶಿ ಯಶವಂತು ಮತ್ತು ಎಲ್ಲ ಪದಾಧಿಕಾರಿಗಳು, ರಾಜ್ಯದ ಎಲ್ಲ ಪದಾಧಿಕಾರಿಗಳು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬರೀ ಕೇವಲ ಇವತ್ತು ನಾವು ಬಿಡದಿಯ ಹೋರಾಟವನ್ನು ಮಾತ್ರ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಕರ್ನಾಟಕ ರಾಜ್ಯದ ಈಗಾಗಲೇ ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋರಾಟ 1200 ದಿನಗಳ ಕಾಲ ಹೋರಾಟ ನಡೆಸಿ ಆ ರೈತರಿಗೆ ಭೂಮಿಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಮತ್ತೊಂದು ಕಡೆ ಈಗ ಅದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಜಿಲ್ಲೆ ದೊಡ್ಡ ಬೆಳವಂಗಲದಲ್ಲಿ ಅದು ಕೂಡ 150 ದಿನಗಳಿಂದ ಇವತ್ತು 5 ಗ್ರಾಮಗಳ ಭೂ ಸ್ವಾಧೀನದ ವಿರುದ್ಧ ಇವತ್ತು ಹೋರಾಟ ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ನಡೆದಿದೆ. ಅದರಲ್ಲೂ ಕೂಡ ನಮ್ಮ ಕೋಲಾರ ಜಿಲ್ಲೆಯಿಂದ ಮತ್ತು ಎಲ್ಲ ಕಡೆಯಿಂದ ಜನ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಈಗ ನಾವು ಯಾಕೆ ಇದನ್ನು ಇದು ಮಾಡ್ತಾ ಇದ್ದೀವಿ ಅಂತಂದ್ರೆ, ಒಟ್ಟಾರೆಯಾಗಿ ಇವತ್ತು ಏನು ದೌರ್ಜನ್ಯ ಮತ್ತು ದಮನಕಾರಿ ಕ್ರಮಗಳಿಂದ ಇವತ್ತು ರೈತರ ಭೂಮಿಯನ್ನ ಇವತ್ತು ಸ್ವಾಧೀನ ಮಾಡತಕ್ಕಂಥ ಈ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು.
2013 ಭೂ ಕಾಯ್ದೆ ಕಾನೂನುಗಳೇನಿದಾವೋ ಆ ಕಾನೂನುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನು 70% 80% ಜನ ರೈತರು ವಿರೋಧ ಮಾಡ್ತಾರೆ ಅಂತಂದ್ರೆ ಅಂತ ಕಡೆ ಭೂ ಸ್ವಾಧೀನ ಮಾಡಬಾರ್ದು ಅಂತ ಇರ್ತಕ್ಕಂಥದ್ದು. ಈಗಾಗಲೇ ತಕರಾರು ಅರ್ಜಿಗಳನ್ನು ಸಲ್ಲಿಸಿದ್ರು ಕೂಡ 70%ಕ್ಕಿಂತ ಹೆಚ್ಚಿನ ಜನ ತಕರಾರು ಅರ್ಜಿ ಸಲ್ಲಿಸಿದ್ರು ಕೂಡ ಅದನ್ನ ಅಂಗೀಕಾರ ಮಾಡಿದ್ದಾರೆ ಭೂ ಸ್ವಾಧೀನವನ್ನ. ಹಾಗಾಗಿ ಇಮಿಡಿಯೇಟ್ ಆಗಿ ಅದನ್ನು ಕೈ ಬಿಡಬೇಕು ಅಂತ ಹೇಳಿ ಈ ಹೋರಾಟವನ್ನು ರಾಜ್ಯದಲ್ಲಿ ಇವತ್ತು ನಾವು ತೀವ್ರಗೊಳಿಸ್ತಾ ಇದ್ವಿ. ಮತ್ತೆ ಎಲ್ಲಾ ಕಡೆ ಇಡೀ ರಾಜ್ಯದಲ್ಲಿ ಕೃಷಿಯನ್ನ ಉಳಿಸ್ಲಿಕ್ಕಾಗಿ ನಾವು ಇವತ್ತು ತೀವ್ರವಾದಂತಹ ಹೋರಾಟವನ್ನು ನಡೆಸ್ತೀವಿ. ಮತ್ತು ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ತಗೊಂಡಿರ್ತಕ್ಕಂಥ ಇವತ್ತು ಭೂಮಿಗಳನ್ನ ಸಂಪೂರ್ಣವಾಗಿ ಬಳಸಿಲ್ಲ, ಕೈಗಾರಿಕೆಗಳ ಹೆಸರಿನಲ್ಲಿ ತಗೊಂಡಿರ್ತಕ್ಕಂಥ ಭೂಮಿಗಳನ್ನು ಬಳಸಿಲ್ಲ, ಅಥವಾ ಬೇರೆ ಅಭಿವೃದ್ಧಿಗೆ ಅಂತ ಹೇಳಿ ತಗೊಂಡಿರ್ತಕ್ಕಂಥ ಭೂಮಿಗಳನ್ನು ಅವೆಲ್ಲವೂ ಕೂಡ ಹಂಗೆ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಫಿಯಾ ದೊಡ್ಡ ರೀತಿಯಲ್ಲಿ ಇವತ್ತು ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಅನಗತ್ಯವಾದಂತ ರೀತಿಯಲ್ಲಿ ದಮನಕಾರಿಯಾದಂತಹ ಇವತ್ತು ರೈತ ವಿರೋಧಿಯಾದಂತಹ ಈ ಕ್ರಮಗಳನ್ನು ಕೈ ಬಿಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳ್ತಾ ಇದ್ದೀವಿ. ಉಳಿದಂತ ವಿಚಾರವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರು ಕೋಲಾರ ಜಿಲ್ಲೆಯಿಂದ ಎಷ್ಟು ಜನ ಭಾಗವಹಿಸ್ತಾರೆ ಏನು ಅಂತಕ್ಕಂಥದ್ದನ್ನ ವಿಧಿಯಲ್ಲಿ ನಡೀತಾ ಇರುವಂಥ ಹೋರಾಟಕ್ಕೆ ಇಡೀ ರಾಜ್ಯದ ಸುದ್ದಿ ಆಗಬೇಕು. ಆ ರೈತರ ಪರವಾಗಿ ನಾವು ಇದ್ದೀವಿ, ನೀವು ಧೃತಿಗೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಕೋಲಾರ ಜಿಲ್ಲೆಯಿಂದ ಸುಮಾರು ಎಲ್ಲ ತಾಲೂಕುಗಳಿಂದನೂ ಒಂದು 150 ಜನ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಆ ಹೋರಾಟ ಯಶಸ್ವಿ ಆಗಲಿಕ್ಕೆ ನಾವು ಹೆಚ್ಚು ಸಹಕಾರಿ ಕೊಡಲಿಕ್ಕೂ ನಾವು ಸಿದ್ಧ ಇದ್ದೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಪ್ರಸಿದ್ಧ ಮಾವಿನ ನಗರ ಅಂತೇಳಿ ಕರೀತಕ್ಕಂಥ ಶ್ರೀನಿವಾಸಪುರದಲ್ಲಿ ಇವತ್ತು ಏನು ಮಾರ್ಕೆಟ್ ಸ್ಥಾಪನೆ ಇದೆಯೋ, ಇಡೀ ಕರ್ನಾಟಕದಲ್ಲಿ ಒಂದು ಮಾರುಕಟ್ಟಿನ ಪ್ರಮುಖ ಕೇಂದ್ರ ಶ್ರೀನಿವಾಸಪುರ ಆಗಿದೆಯೋ, ಬಹುಶಃ ಜನ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಈ ಸಲ ಟ್ರಿಪ್ಸು ಮತ್ತು ಬೇರೆ ಬೇರೆ ರೋಗಗಳ ಕಾರಣದಿಂದ ಬೆಳೆ ತುಂಬ ಕಡಿಮೆ ಬಂದಿದೆ. ಬಿಸಿಲಿನ ವಿಪರೀತ ತಾಪಗಳಿಂದ ಬೆಳೆ ಕಾಯಿ ಕಟ್ಟಲಿಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರಗಳು ನಮಗೆ ಮಧ್ಯಪ್ರವೇಶ ಮಾಡಿ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಇಲ್ಲಿಯ ತನಕ ನಾವು ಕೂಡ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಈಗಾಗಲೇ ನಾವು ವಿಚಾರದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದೀವಿ. ಒತ್ತಾಯ ಮಾಡಿದ್ರು ಕೂಡ ಇಲ್ಲಿ ತನಕ ಯಾವುದೇ ರೀತಿಯಲ್ಲಿ ಮಾರುಕಟ್ಟೆಯ ಮಧ್ಯಪ್ರವೇಶ ಮಾಡುವಂಥ ಕ್ರಮಗಳು ಸರ್ಕಾರದ ಕಡೆಯಿಂದ ಆಗಲಿಲ್ಲ. ಇವತ್ತು ಏನು ಆಗಿದೆ ಮಾರ್ಕೆಟಿನ ಪರಿಸ್ಥಿತಿ, ಕೇವಲ ಇವತ್ತು ಜ್ಯೂಸ್ ಅಂತಕ್ಕಂಥದ್ದು ನೀವು ತೋತಾಪುರಿ ತಂದರು ಅಥವಾ ಲಾಲ್ಬಾಗ್ ತಂದರು, ಬೇರೆ ಯಾವುದೇ ವೆರೈಟಿ ಹಿಡಿದ್ರು ಕೂಡ ಜ್ಯೂಸ್ ಅಂತಂದರೆ 7 ರೂಪಾಯಿ. 7 ರೂಪಾಯಿಗೆ ಅಂತಂದರೆ ಏನು ಸಿಗುತ್ತೆ ಇವತ್ತು ರೈತಾಪಿ ವರ್ಗಕ್ಕೆ ಅಥವಾ ತೋಟಗಳನ್ನು ಬಂಡವಾಳ ಕೊಂಡಿರ್ತಕ್ಕಂಥವನಿಗೆ ಇವತ್ತು ಆತನ ರಿಟರ್ನ್ಸ್ ಏನು ಉಳಿಯುತ್ತೆ ಅಂತಂದರೆ ರಿಟರ್ನ್ಸ್ ಉಳಿಯೋದಲ್ಲ, ಆತನ ಇವತ್ತು ತೋಟಕ್ಕೆ ಹೋಗಿ ವೆಹಿಕಲ್ ಕೂಲಿಯವ್ರನ್ನ ಕರ್ಕೊಂಡೋಗಿ ಕಾಯಿ ಬಿಡಿಸ್ಕೊಂಡು ಬಂದು ಇಲ್ಲ ಮಂಡಿಯಲ್ಲಿ ಹಾಕಿ ಅವ್ರಿಗೆ ಊಟ ಕೊಟ್ಟು ಅವ್ರು ಕೂಲಿ ಕೊಟ್ಟು ಟ್ರ್ಯಾಕ್ಟರ್ ಬಾಡಿಗೆ ಕೊಟ್ಟು ಕಮಿಷನ್ ಹಿಡ್ಕೊಂಡ್ರೆ ಅವ್ನಿಗೇನು ರಿಟರ್ನ್ಸ್ ಇವತ್ತು ಬರ್ತಾ ಇಲ್ಲ. ಇನ್ನು ಅವ್ನು ಮದ್ದೊಡೆದಿರ್ತಕ್ಕಂಥದ್ದು ಅಥವಾ ಉಳುಮೆ ಮಾಡಿರ್ತಕ್ಕಂಥದ್ದು ಆತನ ತೋಟದ ನಿರ್ವಹಣೆ ಇವೆಲ್ಲ ಕೂಡ ಇವತ್ತು ಒಂದು ರೀತಿಯಲ್ಲಿ ನೀರಿನಲ್ಲಿ ಕರಗೋದಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಇದ್ದಾರೆ. ತುಂಬ ಬೇಸರ ಆಗಿದೆ. ಕಳೆದ 4-5 ವರ್ಷಗಳಿಂದ ಈ ಫ್ಲಕ್ಚುಯೇಷನ್ ಇವತ್ತು ಈ ರೀತಿಯಲ್ಲಿ ಮಾರುಕಟ್ಟೆನ ಬೆಲೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಸ್ಥಿರತೆ ಇಲ್ಲದೆ ಇರತಕ್ಕಂಥದ್ದು, ಒಂದು ವಿಶ್ವಾಸ ಇಲ್ಲದೆ ಇರತಕ್ಕಂಥದ್ದು, ಬೆಲೆ ಬರುತ್ತೆ ಅಂತಕ್ಕಂಥದ್ದು ಈ ರೀತಿ ಪರಿಸ್ಥಿತಿ ಆಗಿದೆ. ಸೊ ಹಾಗಾಗಿ ಏನು ಇವತ್ತು ಟೇಬಲ್ ಫ್ರೂಟ್ಸ್ ಅಂತೇಳಿ ಹೇಳ್ತಾರೋ ಅದಕ್ಕೆ ಒಂದು 2 ರೂಪಾಯಿ ಕವರ್ಗಾದರೆ ಅದನ್ನು ಕಟ್ಟಲಿಕ್ಕಾಗಿ 2 ರೂಪಾಯಿ 3 ರೂಪಾಯಿ ಖರ್ಚು ಬರ್ತದೆ. ಸೊ 5 ರೂಪಾಯಿ ಒಂದು ಹಣ್ಣಿನ ಮೇಲೆ ಹೆಚ್ಚುವರಿಯಾಗಿ ಬಂದಾಗ ಕೂಡ ನೀವು 14 ರೂಪಾಯಿ 15 ರೂಪಾಯಿಗೆ ಅದನ್ನು ಬೆಲೆ ಕಟ್ಟಿದ್ರು ಕೂಡ ಇವತ್ತು ಯಾವುದೇ ರೀತಿಯಲ್ಲಿ ಮಾವು ಇವತ್ತು ಲಾಭದಾಯಕವಾದ ಬೆಳೆ ಅಲ್ಲ ಅನ್ನೋಂಥ ಸ್ಥಿತಿಗೆ ಇವತ್ತು ರೈತರು ಬಂದಿದ್ದಾರೆ. ಬಹುಶಃ ಈ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಶ್ರೀನಿವಾಸಪುರದಲ್ಲಿ ಈ ಪ್ಲೇಸು ಇಲ್ಲ, ಮಾವು ಇಲ್ಲ, ನೀರಿನ ಮೂಲಗಳು ಇಲ್ಲ. ಬಹುಶಃ ಈ ಶ್ರೀನಿವಾಸಪುರ ತಾಲೂಕು ಅಂತಕ್ಕಂಥದ್ದು ಕೋಲಾರ ಜಿಲ್ಲೆಯ ನಕಾಶೆಯಲ್ಲಿ ಒಂದು ರೀತಿಯಲ್ಲಿ ಮರೀಚಿಕೆ ಆಗುತ್ತೇನೋ ಅಂತಕ್ಕಂಥ ಸ್ಥಿತಿಗೆ ಬರುತ್ತೆ ಅಂತಕ್ಕಂಥದ್ದಿದೆ. ಹಾಗಾಗಿ ನಾವು ಇಮಿಡಿಯೇಟ್ ಆಗಿ ಸರ್ಕಾರವನ್ನು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿನ ಬೆಳೆಗಾರರನ್ನ ಇವತ್ತು ಸಂರಕ್ಷಣೆ ಮಾಡಲಿಕ್ಕಾಗಿ ಇವತ್ತು ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಮತ್ತು ಈಗಾಗಲೇ ರಾಜ್ಯ ಸರ್ಕಾರ ಇದಕ್ಕೆ ಈ ಒಂದು ಬರಗಾಲ ಮತ್ತು ಬೇರೆ ಬೇರೆ ಈ ಪ್ರಾಕೃತಿಕ ವಿಕೋಪಗಳಿಂದ ಆಗಿರ್ತಕ್ಕಂಥ ನಷ್ಟಕ್ಕೆ ಪರಿಹಾರಗಳನ್ನು ಕೊಡಲಿಕ್ಕೆ ಮುಂದಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮಾಡಲಿಲ್ಲ ಅಂತಂದ್ರೆ ನಾವೊಂದು ಇದಕ್ಕೆ ಉಗ್ರವಾದಂಥ ಒಂದು ಹೋರಾಟವನ್ನು ಎಲ್ಲ ರೈತ ಸಂಘಟನೆಗಳನ್ನು ರೈತಪರನ್ನು ಒಟ್ಟುಗೂಡಿಸಿದ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಮುಂದೆ ಬರುತ್ತೆ.